ಅಂದ್ರೆ ಈ ಪ್ರಕರಣವನ್ನ ಬಂಡವಾಳವಾಗಿ ಅವರು ಪರಿವರ್ತನೆ ಮಾಡ್ಕೊಂಡಿದ್ದಾರೆ ಅಂತ 100% ಸರ್, 100%. ಇದು ನಿಮ್ಮ ಆರೋಪ ಅಲ್ಲ, ಇದು 100% ಇದು. ಅಲ್ಲ, ಅವರು ಅಲ್ಲಿನವರೇ ಹೇಳ್ತಿರೋದು ಅಂತ ಹೇಳೋದು. ಬೇಡ, ವಿಠಲ್ ಗೌಡ ಒಂದು ತಕೊಳ್ಳಿ ಸರ್. ವಿಠಲ್ ಗೌಡ ಹಂಚಿನ ಮನೆಯಲ್ಲಿ ಒಂದು ಸಣ್ಣ ಹೋಟ್ಲ್ ಇಟ್ಕೊಂಡಿದ್ದವ. ಈಗ ವಿಠಲ್ ಗೌಡಂದು ಅಲ್ಲಿ ಒಂದು ಹೋಟ್ಲ್ ಇದೆ, 2 ಅಂಗಡಿ ಇದೆ. ವಿಠಲ್ ಗೌಡ ಸೌಜನ್ಯರ ಮಾವ. ಇವರಿಗೆ ಎಲ್ಲಿಂದ ಬಂತು ಸರ್? ಆಗ ಅಲ್ಲಿ 11,000 ಬಾಡಿಗೆ ಕಟ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾರೆ ಅವರ ವಿಠಲ್ ಗೌಡ ತಮ್ಮ. ಈಗ ಅವ್ರದ್ದು 2 ಅಂಗಡಿ ಇದೆ, ಪ್ಲಸ್ ಒಂದು ಹೋಟ್ಲ್ ಇದೆ. ಇವರು ಪ್ಲಸ್ ಒಂದು 5-6 ಎಕರೆ ತೋಟ ಇದೆ. ಹಣ ಎಲ್ಲಿಂದ ಬಂತು ಸರ್? ಅಂದ್ರೆ ಹಂತ ಹಂತವಾಗಿ ಇವರೆಲ್ಲರೂ ಕೂಡ ಆರ್ಥಿಕತೆಯಲ್ಲೂ ಕೂಡ ಪ್ರಬಲರಾಗ್ತಿದ್ದಾರೆ. ಸರ್, ಇಷ್ಟು ಕೋಟಿ ಆಸ್ತಿಯನ್ನು ನಿಮ್ಮಿಂದ ಮಾಡ್ಲಿಕ್ಕೆ ಸಾಧ್ಯವಾ ಸರ್? ಹಂತ ಹಂತವಾಗಿ, ಸರಿ ನಾನು ಒಪ್ಪಿಕೊಳ್ತೇನೆ, ಹಂತವಂತವಾಗಿ ಇವರು ಮೇಲೆ ಬಂದ್ರು. ಕೋಟಿ ಆಸ್ತಿ ಸರ್, 7-8 ಎಕರೆ ಜಾಗಕ್ಕೆ ಇಲ್ಲಿ ರೇಟ್ ಏನ್ ಗೊತ್ತಾ ಸರ್? ಪ್ರೈಸ್ ಏನ್ ಗೊತ್ತಾ ನಿಮ್ಗೆ? 7-8 ಎಕರೆ ಅಂದ್ರೆ ಮಿನಿಮಮ್ ನಿಮಗೆ ಒಂದು 2-3 ಕೋಟಿ ಬೇಕು. ಒಂದು ಹೋಟ್ಲ್ ಅದು ಸ್ವಂತ ಬಿಲ್ಡಿಂಗ್ ಮಾಡ್ಕೊಂಡು ಹೋಟ್ಲು ಪ್ಲಸ್ ಅಂಗಡಿ ಮಾಡ್ತಾ ಇದ್ದಾರೆ. ಅದು ಸ್ವಂತ ಬಿಲ್ಡಿಂಗ್ ಮಾಡ್ಲಿಕ್ಕೆ ಏನಿಲ್ಲ ಅಂದ್ರೆ ಒಂದು 50 ಲಕ್ಷ ಆದ್ರೂ ಬೇಡ ಸರ್? ಎಲ್ಲಿಂದ ಬಂತು ಸರ್ ಹಣ? ಥ್ಯಾಂಕ್ ಯು ರಾಜೇಶ್, ಧನ್ಯವಾದ. ನಾವು ಚರ್ಚೆ ಮುಂದುವರಿಸ್ತೀವಿ. ಏನೇ ಇದ್ರೂ ಕೂಡ ನೀವು ಫೋನ್ ಮಾಡಿ, ಮತ್ತು ಅದರಲ್ಲಿ ಏನಾದರೂ ಕೂಡ ಸಂದೇಹಗಳಿದ್ರೆ. ಎಸ್ ಗಿಳಿಯಾರ್ ಸರ್, ಈಗ ಸರ್ ಗಿಳಿಯಾರ್ ಅವರ ವೃತ್ತಿ ಪತ್ರಕರ್ತ. ಹೌದು, ಗಿಳಿಯಾರು ಕೂಡ ಸಾಕಷ್ಟು ಜನರನ್ನ ಸೇರಿಸ್ಕೊತಾರೆ ಕೆಲವೊಂದು ಸಂದರ್ಭಗಳಲ್ಲೆಲ್ಲ. ಈ ಬಗ್ಗೆ ಮಾತನಾಡೋದಕ್ಕೆ ಸತ್ಯ ಶೋಧನೆ ಯಾವುದಕ್ಕೂ ಕೂಡ ಖರ್ಚು ಅನ್ನೋದು ಹಾಗೆ ಆಗುತ್ತೆ. ವೈಯಕ್ತಿಕ ಹಣವನ್ನ ಖರ್ಚು ಮಾಡಿ ಸೌಜನ್ಯ ಪ್ರಕರಣದ ಸಂತೋಷ್ ರಾವ್ ಅಪರಾಧಿ ಅಂತ ಮಾಡೋದಕ್ಕೆ ವಸಂತ್ ಗಿಳಿಯಾರ್ ವೈಯಕ್ತಿಕ ಹಣವನ್ನೇ ಖರ್ಚು ಮಾಡ್ತಾ ಇದ್ದಾರೆ ಅಂತ ನೋಡಿ. ವಸಂತ್ ಗಿಳಿಯಾರ್ ಒಬ್ಬ ಸ್ವರ್ಣರೇಖಾ ಇಂಟೀರಿಯರ್ಸ್ ಅಂತೇಳಿ ಒಂದು ಕಂಪನಿಯ ಮಾಲೀಕ. ಒಂದು ವರ್ಷಕ್ಕೆ 3-4 ಕೋಟಿ ವರ್ಕ್ ಬಿಸ್ನೆಸ್ ಆಗುತ್ತೆ. ನನಗೆ ಉದ್ಯಮಿ ನಾನು ರಿಯಲ್ ಎಸ್ಟೇಟ್ ಮಾಡ್ತೀನಿ. ಅವ್ರಿಗೆ ಹೇಳಿ ಇದ್ರ ಮೂಲಕ, ನಂದು ಕುಂಬಾಶಿಯಲ್ಲಿ ಸ್ವರ್ಣರೇಖಾ ಇಂಟೀರಿಯರ್ಸ್ ಅಂತೇಳಿ ಇಂಟೀರಿಯರ್ ಬಿಸ್ನೆಸ್ ಇದೆ, ಇಂಟೀರಿಯರ್ ವ್ಯವಹಾರ ಮಾಡ್ತೀನಿ. ನೀವು ಯಾವುದೋ ಬಿಲ್ಡಿಂಗ್ ಕಟ್ಟಿದ್ರೆ, ನೀವು ಅಲ್ಲಿ ಯಾರೋ ಹೇಳಿದ್ರಲ್ಲ ಮನೆ ಕಟ್ಸ್ತಾ ಇದ್ದಾರೆ 17,000 ಸ್ಕ್ವೇರ್ ಫೀಟ್ದು, ಅದಕ್ಕೆಲ್ಲ ಇಂಟೀರಿಯರ್ ಬೇಕಾದ್ರೆ ನಾನೇ ಬಂದು ಮಾಡ್ಕೊಡ್ತೀನಿ, ಕಮ್ಮಿ ರೇಟಲ್ಲಿ ಮಾಡ್ಕೊಡ್ತೀನಿ. ಅದು ನನ್ನ ಬಿಸ್ನೆಸ್. ಅದು ಒಳ್ಳೆ ಜಾಗ ಬೇಕಿದ್ರೆ ನಾನೇ ಜಾಗ ಕೊಡಿಸ್ತೀನಿ, ರಿಯಲ್ ಎಸ್ಟೇಟ್ ಮಾಡ್ತೀನಿ. ನಾನು ನಿಮಗೆ ಉದ್ಯಮ ಮಾಡುವಾಗ ಆದಾಯ ಇರಲೇಬೇಕು ಸರ್. ಟ್ಯಾಕ್ಸ್ ಪೇಯರ್, ನಾನು ಟ್ಯಾಕ್ಸ್ ಕಟ್ತೀನಿ. ಉದ್ಯಮ ಮಾಡುವಾಗ ಆದಾಯ ಇರಲೇಬೇಕಲ್ಲ. ಏನು ಎಲ್ಲರೂ ಕೂಡ ಏನು ಹೋರಾಟ ಮಾಡಿ ಹುಂಡಿ ತುಂಬಿಸ್ಕೊಂಡೆ ದುಡ್ಡು ತರೋದು ಅಂತ ಅನ್ಕೊಂಡಿದ್ದಾರೆ ಇವರು. ಸೌಜನ್ಯ ಹೋರಾಟ ಮಾಡುವಾಗ ಹುಂಡಿ ಇಟ್ಟಿದ್ರು, ಇದು ಹಂಗಲ್ಲ. ಇದನ್ನ ಕೇಳೋದು ಬಹಳ ಸುಲಭ. ಪತ್ರಕರ್ತ ಆದ್ರೂ ಕೂಡ ಅವ್ನ ಸಂಬಳನೂ ತಗಂತಾನೆ. ಒಂದು ಕರೆ ಇದೆ ಸರ್, ಕಾಲಿ ಹಿರೇಮಠ್ ಸರ್, ನಮಸ್ತೆ. ನಮಸ್ತೆ ಸರ್. ಮೇಡಮ್, ಇಲ್ಲಿ ನಮ್ಮ ಸ್ಟುಡಿಯೋದಲ್ಲಿ ಇವತ್ತು ವಸಂತ್ ಗಿಳಿಯಾರ್ ಇದ್ದಾರೆ. ಮೊದಲು ಒಂದು ಕ್ಲಾರಿಟಿ ಕೊಟ್ಟುಬಿಡಿ, ಸೌಜನ್ಯ ಪ್ರಕರಣ, ಈ ಪ್ರಕರಣದ ಬಗ್ಗೆ ಏನ್ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಹ್ಯಾಟ್ಸ್ ಆಫ್ ಟು ಯು ಫ್ರೀಡಮ್ ಚಾನಲ್ ಸರ್. ಥ್ಯಾಂಕ್ ಯು. ಇವರು ವಸಂತ್ ಗಿಳಿಯಾರ್ ಇದಕ್ಕೆ ನಾವು ಕೇಳ್ಬೇಕಾಗಿರು ಸರ್. ಹೇಳಿ ಅಕ್ಕ, ಹೇಳಿ. ಆ ಸಂತೋಷ್ ರಾವ್ ಸರ್ ಅವರು ಆ ಅಪರಾಧದಲ್ಲಿ ಭಾಗಿಯಾಗಿದ್ದಾರೆ ಅಂತಂದ್ರೆ ಫಸ್ಟ್ ಆಫ್ ಆಲ್ CCTV-ಯನ್ನ ಯಾಕೆ ಡೆಮಾಲಿಷ್ ಮಾಡಿದ್ರು ಸರ್? ಈಗ CCTV-ಯನ್ನ ಡೆಮಾಲಿಷ್ ಮಾಡಿದ್ದಂತೇಳಿ ನಿಮ್ಗೆ ಹೇಳಿದ್ದು ಗಿರೀಶ್ ಮಟ್ಟಣ್ಣನವರಲ್ವಾ? ಇಲ್ಲ ಸರ್, ನಾವು ಎಲ್ಲಾ ಚಾನಲ್ ಇಂದ ಫಸ್ಟ್ ಇಂದನೂ ನಾವು ಈ ಪ್ರಕರಣವನ್ನ ನೋಡ್ತಾ ಇದ್ದೇವೆ ಸರ್. ನಮ್ಗೆ ಗೊತ್ತಿಲ್ಲ ಸರ್. ಹಿರೇಮಠ್ ಅವರೇ, ಫಸ್ಟ್ ಇಂದಲೂ ಈ ಪ್ರಕರಣವನ್ನ ತಿರುಚ್ತಾ ಇರುವವರು CC ಕ್ಯಾಮರಾವನ್ನ ಇರುವಂತ ಬಸ್ ನಿಲ್ದಾಣ ಡೆಮಾಲಿಷ್ ಮಾಡಿದ್ರು ಅಂತ ಹೇಳ್ತಿರೋರು. ಅದೊಂದೇ ಅಲ್ಲ ಸರ್, ಒಬ್ಬನಿಂದ ಈ ಕೃತ್ಯವನ್ನ ಮಾಡಕ್ ಸಾಧ್ಯನಾ ಸರ್? ಸರಿ, ಈಗ ದೇಶದಲ್ಲಿ ಆದಂತ 1,000 ಅತ್ಯಾಚಾರದ ಪ್ರಕರಣ ತಗೊಂಡು ಎಷ್ಟು ಗ್ಯಾಂಗ್ ರೇಪು, ಎಷ್ಟು ಒಬ್ಬ ವ್ಯಕ್ತಿ ಮಾಡಿದ ರೇಪು ಅಂತ ಹೇಳಿ ನಾವು ತೆಗಿಬಹುದು. ಹೇಳ್ಬಿಡಿ ಸರ್, ನಮ್ಗೆ ಈ ಪ್ರಕರಣದ ತಾರ್ಕಿಕ ಅಂತ್ಯ ಬೇಕಾಗಿದೆ. ಅಲ್ಲ, ನಮಗೂ ಕೂಡ ಪೂರ್ತಿ ಜನರು. ಅಲ್ಲ ಹಿರೇಮಠ್ ಅವರೇ, ಅಲ್ಲ ಇವ್ ನಾವು ಮಾತಾಡ್ಬೇಕು, ಅವರೇ ಮಾತಾಡ್ತಾರೆ. ಒಂದು ನಿಮಿಷ, ಗಿರೀಶ್ ಮಠನ್ ಅವರೇ ಫೋನ್ ಸಂಪರ್ಕ ಬರ್ತಾ ಇದ್ದಾರೆ. ಎಸ್, ಹಲೋ, ಧ್ವನಿ ಕೇಳಿಸ್ತಾ ಇದೆಯಾ? ಹಲೋ ಮಠನ್ ಅವರ. ಎಸ್, ಇಲ್ಲಿ ವಸಂತ್ ಗಿಳಿಯಾರ್ ಇದ್ದಾರೆ. ವಸಂತ್ ಗಿಳಿಯಾರ್ ಅವರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮಟ್ಟಣ್ಣನವರ್, ನಮ್ ಧ್ವನಿ ಕೇಳಿಸ್ತಾ ಇದೆಯಲ್ಲ? ಗಿರೀಶ್ ಮಟ್ಟಣ್ಣನವರ್ ಇವತ್ತು ಸ್ಟುಡಿಯೋಗೆ ಬರ್ತಾರೆ.
ಅಲ್ಲ, ಗಿರೀಶ್ ಮಟ್ಟಣ್ಣನವರ್ ಇವತ್ತು ಫ್ರೀಡಂ ಟಿವಿ ಸ್ಟುಡಿಯೋಗೆ ಬರ್ತಾರೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಅವರು ಬಂದಿಲ್ಲ. ಫೋನಿಗಾದ್ರೂ ಬರ್ತಾರಾ ಅಂತ ಕೇಳ್ಕತ್ತಾ ಇದ್ರು ನಮ್ಮ ಹತ್ರ. ನಮ್ ಧ್ವನಿ ಅವರಿಗೆ ಕ್ಲಾರಿಟಿ ಅಲ್ಲ, ಪುನಃ ಲೈನಿ ತಗೊಳ್ಳಿ. ಈಗ ಕೇಳಿಸ್ತಾ ಇದೆಯಾ ಅವರಿಗೆ? ಗಿರೀಶ್ ಅವರೇ, ಒಂದು ನೆಟ್ವರ್ಕ್ ಇರೋ ಜಾಗಕ್ಕೆ ಬನ್ನಿ ಅಂತ. ನನಗೆ ಕೇಳ್ತಾ ಇದೆ. ಇಲ್ಲಿ ನೀವೇನು ಒಂದೊಂದು ಅಲ್ಲ, ನಿಮ್ಮ ಎಲ್ಲಾ ಆರೋಪಗಳನ್ನು ಕೂಡ ಮಂಗಳೂರು ಸಮುದ್ರಕ್ಕೆ ಹೋಮ ಬಿಟ್ಟಂಗೆ ಬಿಟ್ಟಿದ್ದಾರೆ ಅವರು. ಯಾವೊಂದು ಕೂಡ ದಾಖಲೆಗಳು ಇಲ್ಲದೆ ಅವರು ಮಾತಾಡ್ತಾರೆ ಅಂತ ಹೇಳ್ತಾರೆ. ಏನ್ ಹೇಳ್ತೀರಿ? ಸರ್, ಒಂದು ಹಲೋ, ಕೇಳಿಸ್ತಾ ಇದೆ, ಈಗ ಕೇಳಿಸ್ತಾ ಇದೆ. ಹಲೋ, ಒಂದು ಜಸ್ಟ್ ಒಂದು ನೆಟ್ವರ್ಕ್ ಇರೋ ಕಡೆ ಬಂದ್ಬಿಡಿ ಅಂತ. ಅಲ್ಲ, ಇಲ್ಲಿ ಇದ್ರ ಫೆಸಿಲಿಟಿ ಇಲ್ಲ. ಒಂದ್ ನಿಮಿಷ ತಡ್ರಿ, ವೇಟ್ ಮಾಡಿ. ಯಾಕಂದ್ರೆ ನಾನು ಅವಾಗಲೇ ಹೇಳಿದೆ ಮತ್ತು ಅವ್ರಿಗೆ ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ. ಈಗ ಕೇಳಿಸ್ತಾ ಇದೆ, ಕೇಳ್ತಾ ಇದೆಯಾ? ಈಗ ಕೇಳಿಸ್ತಾ ಇದೆ. ಇಲ್ಲಿ ಅವ್ರು ಕೇಳಿಲ್ಲ, ಇಲ್ಲಿ ಅವರು ಈಗ ಅವ್ರು ಹಂಗೆ ಅನ್ಲೇಬೇಕು ಅವರು. ಯಾಕಂತ ಹೇಳಿದ್ರೆ ಅದ್ರ ಸಲುವಾಗಿ ಇಟ್ಕೊಂಡಿರ್ತಾರೆ ಅವ್ರನ್ನ. ಹಂಗ ಮಾತಾಡೋದಕ್ಕೆ ಇಟ್ಕೊಂಡಿರ್ತಾರೆ. ನಮ್ಗೆ ಅವ್ರು ಏನಂತಾರೆ ಅದು ಮುಖ್ಯ ಅಲ್ಲ. ನಮ್ಗೆ ನಾವೇನಂತೀವಿ ಅನ್ನೋದು ಕೂಡ ಏನು ಮುಖ್ಯ ಆಗ್ಬಾರ್ದು. ಇಲ್ಲಿ ಪ್ರಕರಣದ ಇನ್ವೆಸ್ಟಿಗೇಷನ್ ಯಾವ್ಯಾವ ರೀತಿ ಹೋಯ್ತು, ಈಗ ಅವ್ರು ಹೇಳೋದು ಸುಳ್ಳು ಅಂತ ಹೇಳ್ತೀವಲ್ಲ, ಅದಕ್ಕೆ ಅವ್ರು ಕ್ಲಾರಿಫಿಕೇಶನ್ ಕೊಡ್ಲಿ. ಅದನ್ನ ಕೇಳಿ ಸರ್. ಅವರು 6 ದಿನಕ್ಕೆ ಕೇಳಿ, 6 ದಿನಕ್ಕೆ ಬಸ್ ಸ್ಟ್ಯಾಂಡ್ ಅನ್ನ ಡೆಮಾಲಿಷ್ ಮಾಡಿದ್ರು ಅಂತೇಳಿ ಇದೇ ಫ್ರೀಡಂ ಟಿವಿಯಲ್ಲಿ ಕೂತ್ಕೊಂಡು ಗಿರೀಶ್ ಮಟ್ಟಣ್ಣ ಸಾಹೇಬ್ರು ಹೇಳಿದ್ರು. ಅದಕ್ಕೆ ಕ್ಲಾರಿಫಿಕೇಶನ್ ದಾಖಲೆ ಕೊಡ್ಲಿ. ಆಮೇಲೆ ಅಭಿಷೇಕ್ ಗೋಯಲ್ ಅವರು ನೇತ್ರಾವತಿ ಶಾಂತಿವನದಲ್ಲಿ CC ಕ್ಯಾಮೆರಾ ಫುಟೇಜ್ ಇತ್ತು ಅಂತ ಹೇಳ್ತಾ ಇದಾರೆ, ನೋಡಿ 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 ಅಂತ ಹೇಳಿದ್ರು. ಅದಕ್ಕೆ ಅವ್ರು ಕ್ಲಾರಿಫಿಕೇಶನ್ ಕೊಡ್ಲಿ. ಈಗ ಅದು ಹೌದು ಸತ್ಯ ಅವ್ರು ಹೇಳಿರೋದು. ಯಾರು? ಅಭಿಷೇಕ್ ಗೋಯಲ್ ಅವರು ಪ್ರಕೃತಿ ಚಿಕಿತ್ಸಾ ಕೇಂದ್ರದಲ್ಲಿ ಆರ್ ಶಾಂತಿವನದಲ್ಲಿ CC ಕ್ಯಾಮೆರಾ ಇತ್ತು ಅಂತ ಹೇಳಿರೋದು. ಆ ರೆಕಾರ್ಡ್ ಅದನ್ನ ಪ್ಲೇ ಮಾಡಿ ಈಗ ಇಲ್ಲಿ. ಎಸ್, ಗಿರೀಶ್ ಅವರೇ ಹೇಳಿದಿ ಕುತ್ರ. ಆಮೇಲೆ 6 ದಿನದಲ್ಲಿ ಬಸ್ ಸ್ಟ್ಯಾಂಡ್ ಅಲ್ಲಲ್ಲ ಗಿರೀಶ್ ಅವರೇ, ನೀವು ಹೇಳ್ತೀರಿ, ಮಟ್ಟಣ್ಣ ಸಾಹೇಬ್ರೆ ನೀವು ಹೇಳ್ತೀರಿ 6 ದಿನದಲ್ಲಿ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇತ್ತು, ಬಸ್ ಸ್ಟ್ಯಾಂಡ್ ಅಲ್ಲಿ CC ಕ್ಯಾಮೆರಾ ಇತ್ತು, 360 ಆಂಗಲ್ ಅಲ್ಲಿ ತಿರುಗ್ತಾ ಇತ್ತು. ನಿಮಗೆ ಗೊತ್ತಿರಲಿ, 2015 ನಂತರ 360 ಆಂಗಲ್ ಅಲ್ಲಿ ತಿರುಗುವ ಕ್ಯಾಮೆರಾ ಬರೋದು. ನೀವು ಆ ಏನು ಬಸ್ ನಿಲ್ದಾಣವನ್ನ 6 ದಿನದಲ್ಲಿ ಡೆಮಾಲಿಷ್ ಮಾಡಿದ್ರು ಅಂತ ಹೇಳಿದ್ರಿ. ಅದಕ್ಕೆ ನಿಮ್ಮ ಹತ್ರ ಆಧಾರ ಇದೆಯಾ? ಅದನ್ನ ಯಾವಾಗ ಡೆಮಾಲಿಷ್ ಮಾಡಿದ್ರು ಅದ್ರ ಬಿಲ್ ಇದೆ. ಅದು ಯಾವಾಗ ಅದನ್ನ ಒಡೆದಾಕಿದ್ರು ಅದೆಲ್ಲ ನಂತರ ದಾಖಲೆ ಇದೆ. ಇದೇ ಟಿವಿ ಚಾನಲ್ ಕೊಟ್ಟಿದ್ದಾರೆ. ಆಯ್ತಪ್ಪ, ಅಲ್ಲ ಈಗ ಅದನ್ನ ಹೇಳ್ಬಿಡಿ, ಯಾವಾಗ ಡೆಮಾಲಿಷನ್ ಮಾಡಿದ್ರು. ಈಗ ನೀವು ಹೇಳಿದ್ರಲ್ಲ ಅಲ್ಲ ಸರ್, ಅಲ್ಲ ನೀವು ಹಂಗಾದ್ರೆ 6 ದಿನದಲ್ಲಿ ಡೆಮಾಲಿಷ್ ಮಾಡಿದ್ರು ಅಂತ ಹೇಳಿ ಯಾಕೆ ನೀವು ಸುಳ್ಳು ಆರೋಪವನ್ನ ಹೇಳ್ತೀರಿ? ದಾಖಲೆ ಇಲ್ಲದೆ, ನಿಮಗೆ ಗೊತ್ತಿಲ್ಲದೆ, ಸತ್ಯ ತಿಳಿಯದೆ ನೀವು ಹೆಂಗ್ ಹೇಳ್ತೀರಿ? ಯಾವ ಧೈರ್ಯದ ಮೇಲೆ ಹೇಳ್ತೀರಿ ಅದನ್ನ 6 ದಿನದಲ್ಲಿ ಡೆಮಾಲಿಷ್ ಮಾಡಿದ್ರು ಅಂತ ಹೇಳಿ? ಹಾಗಿದ್ರೆ ನೀವು ಹೇಳಿದ್ದೆಲ್ಲವೂ ಇದೇ ತರದ ಕಟ್ಟು ಕತೆ ಅಲ್ವಾ ಸಾಹೇಬ್ರೆ? ಆಯ್ತಪ್ಪ, ನೀವು ಕೇಳಿದ್ರಲ್ಲ, ನಾನು ಮಾತಾಡ್ದಂತ ಕೇಳಿರ್ಲಿ. ನೀವು ಯಾವ ರೀತಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಹೇಳಿ ಸರ್, ಹೇಳಿ, ಧಾರಾಳವಾಗಿ ಮಾತಾಡಿ ಸರ್. ಪಾಪ ಅವ್ರದ್ದು ನೆಟ್ವರ್ಕ್ ಇಲ್ಲ, ಒಂದು ಕ್ಲಾರಿಟಿ ಸಿಗ್ತಾ ಇಲ್ಲ. ಗಿರೀಶ್ ಅವರು ಒಂದು ನೆಟ್ವರ್ಕ್ ಇರುವ ಸ್ಥಳಕ್ಕೆ ಬಂದು ಇನ್ನೊಂದ್ಸತಿ ಪ್ರಯತ್ನ ಮಾಡಿ ದಯವಿಟ್ಟು. ಜರ್ನಿ ಮಾಡಿ ಅವ್ರು ಬರ್ಲಿ, ನೆಟ್ವರ್ಕ್ ಇರುವಲ್ಲಿ ಅಲ್ಲಿ ಮಾತಾಡೋಣ. ಇವತ್ತು ರೂಮ್ ಅಲ್ಲಿ ಆದ್ರೂ ಸಿಗ್ಲಿ. ಒಂದು ಗೋಯಲ್ ಅವರ ವಿಜುವಲ್ ಆದ್ರೂ ಪ್ಲೇ ಮಾಡಿ, ಅದ್ರ ಬಗ್ಗೆ ಆದ್ರೂ ಒಂದಷ್ಟು ಮಾತನಾಡೋಣ. ಎಸ್, ಗೋಯಲ್ ಅವರ ವಿಜುವಲ್ ಪ್ಲೇ ಮಾಡಿ. ಆಮೇಲೆ ಅವ್ರು ಸರಿಯಾದ ನೆಟ್ವರ್ಕ್ ಬಂದ್ಮೇಲೆ ಒಂದಿಷ್ಟು ಪ್ರಶ್ನೆ ಇದೆ. ಯಾಕಂದ್ರೆ ನಾವು ಅವರ ಉತ್ತರದ ಮೂಲಕ ನಮಗೆ ಸರಿಯಾದ ಮಾಹಿತಿ ಸಿಕ್ಕಿದ್ರೆ ನಾವು ಕೂಡ ಗಿರೀಶ್ ಮಟ್ಟಣ್ಣ ಸಾಹೇಬ್ರ ಜೊತೆ ಹೋರಾಟಕ್ಕೆ ಹೋಗಬಹುದು. ಆ ಕಾರಣಕ್ಕೆ ಅವ್ರು ನಮ್ಮಲ್ಲಿರುವಂತ ಗೊಂದಲವನ್ನ ಸಾಹೇಬರು ಬಗೆಹರಿಸಲಿ ಇವತ್ತು. ಸರ್, ಒಂದು ನೆಟ್ವರ್ಕ್ ಇರೋ ಜಾಗಕ್ಕೆ ಬರೋ ಪ್ರಯತ್ನ ಮಾಡಿ. ಒಂದು ಪ್ರಭಾವಿ ವ್ಯಕ್ತಿಗಳು ಇರೋದ್ರಿಂದ ಇಷ್ಟು ಸರ್ಕಸ್ಸು 12 ವರ್ಷ ತೆಗೆದುಕೊಂಡಿದ್ದು ಕೂಡ ಇದೇ ಒಂದು ಕಾರಣಕ್ಕೋಸ್ಕರ. ಹೌದು ಸರ್, ಪ್ರಭಾವಿಗಳು ಅಪರಾಧಿಯನ್ನ ಬಚಾವ್ ಮಾಡ್ಲಿಕ್ಕೆ ತಮ್ಮ ಎಲ್ಲ ಹಣವನ್ನ, ಶಕ್ತಿಯನ್ನ ಎಲ್ಲವನ್ನ ಬಳಸಿದ್ರು ಇದರಲ್ಲಿ. ಅದನ್ನ ಸಿಗೋದಾದ್ರೂ ಏನು ಅದು ಅವ್ರಿಗೆ ಸಿಗೋದು ಯಾರೋ ಮೇಲೆ ಆರೋಪ ಮಾಡಕ್ಕಾಗತ್ತಲ್ವಾ? ಧರ್ಮಸ್ಥಳದ ಮೇಲೆ ಟಾರ್ಗೆಟ್ ಮಾಡಕ್ಕಾಗತ್ತೆ ಅಲ್ವಾ? ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.